ದಿನಾಂಕ 14/3/2026 ಪುನಃ ನಾವು ರಾಷ್ಟ್ರೀಯ ಲೋಕ ಅದಾಲತನ್ನು ನಮ್ಮ ನ್ಯಾಯಾಲಯದ ಸಂಕೀರ್ಣಗಳಲ್ಲಿ ಇಟ್ಕೊಂಡಿದೆ. ಪ್ರತಿಯೊಂದು ನ್ಯಾಯಾಲಯಗಳ ಪ್ರಕರಣಗಳನ್ನು ನಾವು ಈ ಒಂದು ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸುಮಾರು MSc ಪ್ರಕರಣಗಳು 120, MMRD ಪ್ರಕರಣಗಳು 5, LSC ಪ್ರಕರಣಗಳು 2, MSc ಪ್ರಕರಣಗಳು 120, MMRD ಪ್ರಕರಣಗಳು 5, LSC ಪ್ರಕರಣಗಳು 2, ವಿಭಾಗ ದಾವೆಗಳು 140, ಇತರ ಸಿವಿಲ್ ಪ್ರಕರಣಗಳು 250, ನಿರ್ದಿಷ್ಟ ಪರಿಹಾರಕ್ಕಾಗಿ ಸಲ್ಲಿಸುವಂಥ ದಾವೆಗಳು 200, ಕ್ರಿಮಿನಲ್ ಪ್ರಕರಣಗಳು 50 ಮತ್ತೆ ಚೆಕ್ ಬೌನ್ಸ್ ಪ್ರಕರಣಗಳು 360 ಒಟ್ಟು 1127 ಪ್ರಕರಣಗಳನ್ನು ನಾವು ಈಗ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಇದು ನಮ್ಮ ರಾಷ್ಟ್ರೀಯ ಲೋಕ ಅದಾಲತ್ತು ಈಗಾಗಲೇ ನಡೀತಾ ಇದೆ. ಪ್ರತಿದಿನ ನಮ್ಮ ನ್ಯಾಯಾಲಯದ ಸಂಕೀರ್ಣಗಳಲ್ಲಿ 5 ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಂತೆ ಬೈಠಕ್ಗಳು ನಡೀತಾ ಇದೆ. ಕೆಲವೊಂದು ಪ್ರಕರಣಗಳು ಈಗಾಗಲೇ ಇತ್ಯರ್ಥ ಆಗಿದೆ, ಇನ್ನೂ ಕೆಲವು ಪ್ರಕರಣಗಳು ಇತ್ಯರ್ಥ ಆಗಲಿಕ್ಕೆ ಬಾಕಿ ಇದೆ. ತಮಗೆ ಈಗಾಗಲೇ ಮೊದಲೇ ತಿಳಿದಂತೆ ರಾಜಿ ಆಗುವಂಥ ಪ್ರಕರಣಗಳಲ್ಲಿ ಪಕ್ಷಗಾರರು ಖುದ್ದಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಏನಾದೇ ಅಗತ್ಯತೆ ಇಲ್ಲ. ಬೇಕಾದ್ರೆ ಆನ್ಲೈನ್ ಮುಖಾಂತರ ಅವರು ಕೂಡ ಹಾಜರಾಗಿ ಅವರ ಒಂದು ಸಮ್ಮತಿಯನ್ನು ವ್ಯಕ್ತಪಡಿಸಿದ್ರೆ ನಾವು ಪ್ರಕರಣಗಳನ್ನು ಮುಗಿಸ್ತಾ ಇರ್ತೀವಿ. ಅದೇ ರೀತಿ ಅದಾಲತ್ನಲ್ಲಿ ನೀರಿನ ಬಿಲ್ ಪಾವತಿ, ಟೆಲಿಫೋನ್ ಬಿಲ್ಲು, ವಿದ್ಯುತ್ ಬಿಲ್ಲು, ಸಣ್ಣ ಪುಟ್ಟ ಬ್ಯಾಂಕ್ ಸಾಲ ವಸೂಲಾತಿದಾದಂಥ ರಿಕವರಿ ಪ್ರಕರಣಗಳಲ್ಲಿ ಹಾಗೂ ಸಿವಿಲ್ ವ್ಯಾಜ್ಯ ಇಂಥದ್ದು ಎಲ್ಲ ಪ್ರಕರಣಗಳನ್ನು ನಾವು ರಾಜಿ ಮುಖಾಂತರ ಮುಗಿಸ್ಬೇಕು ಅಂತೇಳಿ ನಾವು ಈಗ ಉದ್ದೇಶ ಇಟ್ಕೊಂಡಿದ್ದೀವಿ. ತಾವು ಈ ಮೊದಲು ಯಾವ ರೀತಿ ಪ್ರಚಾರ ಕೊಟ್ಟು ನಮ್ಮ ಎಲ್ಲ ಲೋಕ ಅದಾಲತ್ ಕಾರ್ಯಕ್ರಮಗಳನ್ನು ತಾವು ಯಶಸ್ವಿಗೊಳಿಸಿದಿರಿ, ಅದೇ ರೀತಿ ಈ ಒಂದು 14/3/2026 ಈ ವರ್ಷದ ಮೊದಲ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹೆಚ್ಚಿನ ವ್ಯಾಪಕ ಪ್ರಚಾರ ಕೊಟ್ಟು ಪ್ರತಿಯೊಬ್ಬ ನಾಗರಿಕರಿಗೂ ನಮ್ಮ ಲೋಕ ಅದಾಲತ್ನ ಒಂದು ಧ್ಯೇಯೋದ್ದೇಶ ತಿಳಿಬೇಕು, ಅದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕು. ಅದಕ್ಕೆಲ್ಲ ತಾವು ಸಹಕರಿಸಿ ಅಂತೇಳಿ ತಮ್ಮಲ್ಲಿ ನಮ್ಮ ಪಾಂಡವಪುರ ನ್ಯಾಯಾಲಯದ ವತಿಯಿಂದ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅವರು ಬರಲ್ಲ ಅಂತ ಕಷ್ಟ ಆಗ್ತದೆ. ಈಗ ಅಮೌಂಟು ಕೋರ್ಟ್ ಮುಂದೆ ಕೊಟ್ಟರೆ ಅದನ್ನು ನಾವು ಬೇಕಾದ್ರೆ ರೆಕಾರ್ಡ್ ಮಾಡಿ ಅವ್ನು ಬರಲಿಲ್ಲ ಅಂದ್ರೂ ನಾವು ಮುಗಿಸ್ತೀವಿ. ಈಗ ಹೊರಗಡೆ, ಈಗ ನ್ಯಾಯಾಲಯದ ಹೊರಗಡೆ ಕೊಟ್ಟಿವಿ, ಹೊರಗಡೆ ಕೊಟ್ಟು ಅವರು ಪಕ್ಷಗಾರರು ಬರಲಿಲ್ಲ ಅಂದ್ರೆ ನಮಗೆ ಕೇಸ್ನ ಮುಗಿಸೋಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ದೂರ ಹಾಕಿರೋರು ಬರಬೇಕು, ದೂರ ಹಾಕಿರೋರು ನಮ್ಮ ಹತ್ರ ಬಂದು ದುಡ್ಡು ಬಂದಿದೆ ಅಂತ ಹೇಳ್ಬೇಕು. ಅವರು ಎಲ್ಲ ನ್ಯಾಯಾಲಯದ ಹೊರಗಡೆ ಕೊಟ್ಟಾಗ ಅವರು ಈಗ ಬರಲ್ಲ ಅಂದಾಗ ಮತ್ತೆ ಕೇಸು ಆಸ್ ಪರ್ ಲಾ ನಡಿಬೇಕಾಗ್ತದೆ. ಅದು ಮೋಸ, ಅದು ಗೊತ್ತಿಲ್ಲದೇ ಆಗುವಂಥದ್ದು. ಹಾಗಾಗಿ ನಾವು ಹೇಳೋದಷ್ಟೇ, ಪ್ರತಿಯೊಬ್ಬ ಇವ್ರಿಗೂ ಆರೋಪಿಗೂ ಕೂಡ ನ್ಯಾಯಾಲಯದಲ್ಲೇ ಬಂದು ಕಟ್ಟಿ ನ್ಯಾಯಾಲಯದ ಮುಂದೆ ರಾಜಿ ಮಾಡ್ಕೊಳ್ರಿ, ಅಥವಾ ನ್ಯಾಯಾಲಯದ ಹೊರಗಡೆ ಮಾಡ್ಕೊಳ್ಳೋದಾದ್ರೆ ನೀವು ಆ ತಕ್ಷಣ ನಾವು ಮೆಮೊ ಹಾಕಿ ಕೇಸ್ನ ಮುಗಿಸ್ಕೊಳ್ರಿ ಅಂತ ಹೇಳಿರ್ತೀವಿ. ಅದೇ ಕಾನೂನು ಕೊರತೆಯಿಂದಾಗಿ ಅವರು ಹೊರಗಡೆ ಕೊಟ್ಟಿದ್ದಾರೆ. ಅಂತ ಪ್ರಕರಣಗಳಲ್ಲಿ ನ್ಯಾಯಾಲಯ ಅವ್ರಿಗೇನು ಸಹಾಯ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅದು ಅವರು ಮೋಸ ಹೋಗಿದ್ದಾರೆ, ಅವರು ನಂಬಿಸಿ ಮೋಸ ಮಾಡಿದ್ದಾರೆ. ಹಾಗಾಗಿ ಅಂತ ಅವ್ರಿಗೆ ಆದಷ್ಟು ಅವರನ್ನು ದೂರುದಾರನ್ನ ಕರ್ಕೊಂಬಂದು, ಯಾರಾದರೂ ಮುಖ್ಯಸ್ಥರುಗಳ ಮುಖಾಂತರ ಕರ್ಕೊಂಬಂದು ಹೇಳಿಸಿ ನ್ಯಾಯಾಲಯ ಮುಂದೆ ಬಂದು ಅರ್ಜಿ ಹಾಕಿಸಿ ಮುಕ್ತಾಯ ಮಾಡಿದ್ರೆ ಮಾಡ್ಬೋದು. ನ್ಯಾಯಾಲಯದ ಹೊರಗಡೆ ಆದಂಥ ಪ್ರಕರಣಗಳಲ್ಲಿ ನಾವು ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ.